ದೆಹಲಿಯ ರಾಜಕೀಯ ಅಂಗಳದಿಂದ ಈಗಷ್ಟೇ ಒಂದು ಅತ್ಯಂತ ಬಿರುಸಿನ, ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಸುದ್ದಿ ಹೊರಬೀಳ್ತಾ ಇದೆ. ಸಾಮಾನ್ಯವಾಗಿ ಪ್ರತಿ ಬುಧವಾರ ನಡೆಯಬೇಕಿದ್ದ ಪ್ರಧಾನಿ ನರೇಂದ್ರ ಮೋದಿಯವರ ಕೇಂದ್ರ ಸಚಿವ ಸಂಪುಟ ಸಭೆ ಈ ಬಾರಿ ಇದ್ದಕ್ಕಿದ್ದಂತೆ ಇವತ್ತು ಅಂದರೆ ಮಂಗಳವಾರವೇ ನಡೀತಾ ಇದೆ. ಯಾಕೆ ಗೊತ್ತಾ? ರಾಜಕೀಯ ಪಂಡಿತರ ಪ್ರಕಾರ ಇದು ಕೇವಲ ಸಭೆಯಲ್ಲ, ಇದು ಹಲವು ಹಾಲಿ ಕೇಂದ್ರ ಸಚಿವರಿಗೆ ಮೋದಿಯವರು ಕೊಡ್ತಿರೋ ಅಧಿಕೃತ ಸೆಂಡ್ ಆಫ್ ಅಂದರೆ ಬೀಳ್ಕೊಡುಗೆ ಸಭೆ. ಹೌದು, ದೆಹಲಿಯಲ್ಲಿ ಮೋದಿ ಕ್ಯಾಬಿನೆಟ್ ಪುನರಚನೆಯ ಮಹಾ ಸರ್ಕಸ್ ಶುರುವಾಗಿದೆ. ಆದರೆ ಇದರ ಅಸಲಿ ಇಂಪ್ಯಾಕ್ಟ್ ಮತ್ತು ಶಾಕ್ ತಟ್ತಾ ಇರೋದು ನಮ್ಮ ಕರ್ನಾಟಕಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬೇರೆಲ್ಲೂ ಸಿಗದ ಕಂಪ್ಲೀಟ್ ಅಂಡರ್ ಗ್ರೌಂಡ್ ರಾಜಕೀಯ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ಕರ್ನಾಟಕದ 3 ಪ್ರಮುಖ ನಾಯಕರ ತಲೆದಂಡ ಆಗತ್ತಾ? ಮೋದಿಯವರ ಹೊಸ ಮಾಸ್ಟರ್ ಪ್ಲಾನ್ ಏನು? ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಾವಿವತ್ತು ನೇರವಾಗಿ ನಮ್ಮ ಕರ್ನಾಟಕದ ಟಾಪಿಕ್ನಿಂದಲೇ ಈ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಯಾಕಂದ್ರೆ ಈ ಬಾರಿಯ ದಿಲ್ಲಿಯ ಬದಲಾವಣೆ ಬೆಂಗಳೂರಿನ ರಾಜಕಾರಣವನ್ನ ಸಂಪೂರ್ಣವಾಗಿ ಉಲ್ಟಾಪಲ್ಟಾ ಮಾಡುತ್ತೆ. ಸದ್ಯ ಕೇಂದ್ರ ಸಂಪುಟದಲ್ಲಿ ಕರ್ನಾಟಕದಿಂದ ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ ಇದ್ದಾರೆ. ಆದರೆ ಮೂಲಗಳ ಪ್ರಕಾರ ಈ ಪೈಕಿ ಕೆಲವರ ಸಚಿವ ಸ್ಥಾನಕ್ಕೆ ಕುತ್ತು ಬಂದಿದೆ. ಕುತ್ತು ಅಂದರೆ ಅವರನ್ನ ಮನೆಗೆ ಕಳಿಸ್ತಿಲ್ಲ, ಬದಲಿಗೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಉಳಿಸಲು ಹೈಕಮಾಂಡ್ ಬಿಗ್ ಪ್ಲಾನ್ ಮಾಡ್ತಾ ಇದೆ. ಇದರಲ್ಲಿ ಮೊದಲನೇ ಮತ್ತು ಅತ್ಯಂತ ಸಂಚಲನ ಮೂಡಿಸ್ತಾ ಇರೋ ಹೆಸರು ಪ್ರಹ್ಲಾದ್ ಜೋಶಿ. ಹೌದು, ಸತತವಾಗಿ ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿದ್ದ ಜೋಶಿ ಅವರನ್ನ ಈ ಬಾರಿ ಮೋದಿಯವರು ಸಂಪುಟದಿಂದ ಮುಕ್ತಗೊಳಿಸಿ ವಾಪಸ್ ಕರ್ನಾಟಕಕ್ಕೆ ಕಳಿಸುವ ಸಾಧ್ಯತೆ ದಟ್ಟವಾಗಿದೆ. ಯಾಕೆ ಗೊತ್ತಾ? ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಸದ್ಯಕ್ಕೆ ಅತ್ಯಂತ ನಿರ್ಣಾಯಕ. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಕುಟುಂಬದ ನಡುವೆ ಹಾಗೂ ಉಭಯ ಪಕ್ಷಗಳ ನಾಯಕರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಬರದಂತೆ ನೋಡಿಕೊಳ್ಳಲು ಹೈಕಮಾಂಡ್ಗೆ ಒಬ್ಬ ಮುತ್ಸದ್ದಿ ನಾಯಕ ಬೇಕಾಗಿದ್ದಾರೆ. ಅದಕ್ಕಾಗಿಯೇ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ರಚನೆ ಆಗುತ್ತೆ. ಅದಕ್ಕೆ ಸ್ವತಃ ಪ್ರಹ್ಲಾದ್ ಜೋಶಿ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡುವ ಚರ್ಚೆ ಜೋರಾಗಿದೆ. ಜೋಶಿಯವರು ದೆಹಲಿ ಬಿಟ್ಟು ಕರ್ನಾಟಕಕ್ಕೆ ಬಂದರೆ ಮೈತ್ರಿಕೂಟಕ್ಕೆ ಆನೆ ಬಲ ಬಂದ ಹಾಗೆ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಕತೆ ಇಲ್ಲಿಗೆ ಮುಗಿಯಲ್ಲ. ಕರ್ನಾಟಕ ಬಿಜೆಪಿಯ ಚುಕ್ಕಾಣಿ ಹಿಡಿಯಲು ಈಗ ದೆಹಲಿಯಿಂದ ಮತ್ತೊಂದು ವಿಕೆಟ್ ರಾಜ್ಯಕ್ಕೆ ಬರುವ ಮುನ್ಸೂಚನೆ ಇದೆ. ಸದ್ಯ ಸಚಿವರಾಗಿರುವ ವಿ ಸೋಮಣ್ಣ ಅಥವಾ ಶೋಭಾ ಕರಂದ್ಲಾಜೆ ಇಬ್ಬರಲ್ಲಿ ಒಬ್ಬರನ್ನ ಕೇಂದ್ರ ಸಂಪುಟದಿಂದ ಕೈಬಿಟ್ಟು ಅವರಿಗೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವ ಆಲೋಚನೆ ನಡೆದಿದೆ ಎನ್ನಲಾಗ್ತಿದೆ. ಒಂದ್ ಕಡೆ ಲಿಂಗಾಯತ ಸಮುದಾಯದ ಕಟುವಾದ ಸಂಘಟನಾ ಚತುರ ವಿ ಸೋಮಣ್ಣ ಅವರ ಹೆಸರಿದ್ರೆ, ಮತ್ತೊಂದು ಕಡೆ ಫೈರ್ ಬ್ರ್ಯಾಂಡ್ ನಾಯಕಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಇದೆ. ಈ ಇಬ್ಬರಲ್ಲಿ ಒಬ್ಬರು ಮಂತ್ರಿ ಸ್ಥಾನ ಕಳೆದುಕೊಂಡು ಬೆಂಗಳೂರಿಗೆ ಬರುವುದು ಗ್ಯಾರಂಟಿ ಎನ್ನಲಾಗ್ತಿದೆ. ಹಾಗಾದ್ರೆ ಇವರು ಬಿಟ್ಟ ಸ್ಥಾನಕ್ಕೆ ದಿಲ್ಲಿಗೆ ಹೋಗೋದು ಯಾರು? ಇಲ್ಲೇ ಇರೋದು ನೋಡಿ ಅಸಲಿ ಟ್ವಿಸ್ಟ್. ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪನವರ ಹಿರಿಯ ಪುತ್ರ, ಶಿವಮೊಗ್ಗದ ಸಂಸದ ಬಿ.ವೈ. ರಾಘವೇಂದ್ರ ಅವರಿಗೆ ಈ ಬಾರಿ ಕೇಂದ್ರ ಸಚಿವ ಸ್ಥಾನ ಸಿಗುವ ಸಾಧ್ಯತೆ 90% ಈಗಾಗಲೇ ಬಿ.ವೈ. ವಿಜಯೇಂದ್ರ ರಾಜ್ಯದಲ್ಲಿದ್ದಾರೆ. ಈಗ ರಾಘವೇಂದ್ರ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಪಟ್ಟ ನೀಡುವ ಮೂಲಕ ಯಡಿಯೂರಪ್ಪನವರ ಬಣ ಹಾಗೂ ಇಡೀ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನ ಮೋದಿಯವರು ತಮ್ಮ ಕಡೆಗೆ ಭದ್ರವಾಗಿ ಹಿಡಿದಿಟ್ಟುಕೊಳ್ಳಲು ಈ ಮಾಸ್ಟರ್ ಸ್ಟ್ರೋಕ್ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, ನರೇಂದ್ರ ಮೋದಿ ಅವರು ಸುಮ್ಮನೆ ಇಷ್ಟೊಂದು ದೊಡ್ಡ ರಿಸ್ಕ್ ತಗೋತಾರಾ? ಖಂಡಿತ ಇಲ್ಲ. ಈ ಮಹಾ ಕಸರತ್ತಿನ ಹಿಂದೆ ಕ್ರಿಸ್ಟಲ್ ಕ್ಲಿಯರ್ ಆದ 2 ಕಾರಣಗಳಿದೆ. ಮುಂದಿನ ದಿನಗಳಲ್ಲಿ ಗುಜರಾತ್, ಉತ್ತರ ಪ್ರದೇಶ್, ಪಂಜಾಬ್, ಗೋವಾ, ಉತ್ತರಾಖಂಡ ಸೇರಿದಂತೆ ದೇಶದ ಒಟ್ಟು 7 ಪ್ರಮುಖ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೀತಾ ಇದೆ. ಅದರಲ್ಲೂ ಉತ್ತರ ಪ್ರದೇಶ ಮತ್ತು ಗುಜರಾತ್ ಮೋದಿಯವರಿಗೆ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತು. ಈ ರಾಜ್ಯಗಳಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಅಲ್ಲಿನ ಪ್ರಾದೇಶಿಕ ಮತ್ತು ಜಾತಿ ಸಮೀಕರಣಗಳನ್ನು ಸರಿದೂಗಿಸಲು ಅಲ್ಲಿನ ಸಕ್ರಿಯ ಸಂಸದರಿಗೆ ಕೇಂದ್ರ ಸಂಪುಟದಲ್ಲಿ ಭರ್ಜರಿ ಪ್ರಾತಿನಿಧ್ಯ ನೀಡಲು ಮೋದಿ
ಮುಂದಾಗಿದ್ದಾರೆ. ಹಳಬರನ್ನ ಕೈಬಿಟ್ಟು ಚುನಾವಣೆಯಲ್ಲಿ ಗೆಲುವು ತಂದುಕೊಡಬಲ್ಲ ಹೊಸ ಮುಖಗಳಿಗೆ ಮಂತ್ರಿ ಪಟ್ಟ ಸಿಗುತ್ತೆ. ಇನ್ನು ಎರಡನೇ ಕಾರಣ ಅತ್ಯಂತ ರೋಮಾಂಚನಕಾರಿಯಾಗಿದೆ. ದೇಶದ ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರೂ ಇಲ್ಲ. ಹಿಂದೆ ತೃಣಮೂಲ ಕಾಂಗ್ರೆಸ್ನಲ್ಲಿದ್ದ ಕೆಲವು ಪ್ರಮುಖ ನಾಯಕರು ಮತ್ತು ಆಮ್ ಆದ್ಮಿ ಪಾರ್ಟಿಯಿಂದ ಹೊರಬಂದ ಕೆಲವು ಸಂಸದರು ಈಗ NDA ಮೈತ್ರಿಕೂಟದ ಭಾಗವಾಗಿದ್ದಾರೆ. ಮೋದಿಯವರ ತಂತ್ರಗಾರಿಕೆ ಏನಂದ್ರೆ ವಿರೋಧ ಪಕ್ಷಗಳನ್ನ ಸದಾ ದರ್ಬಾರ್ ಮುಖಾಂತರವೇ ಮಣಿಸುವುದಲ್ಲ, ಬದಲಿಗೆ ಅವರ ಕಡೆಯವರನ್ನ ತಮ್ಮ ಕಡೆಗೆ ತಂದುಕೊಂಡು ಅವರಿಗೆ ಮಂತ್ರಿ ಸ್ಥಾನ ಕೊಡುವುದು. ಹೀಗೆ ಹೊಸದಾಗಿ ಬಂದಿರುವ ಅತಿಥಿಗಳಿಗೆ ಮಣೆ ಹಾಕಲು ಈಗ ದೆಹಲಿಯಲ್ಲಿ ಹಳಬರ ಕುರ್ಚಿಗಳು ಖಾಲಿ ಆಗ್ತಾ ಇದೆ. ಇವತ್ತಿನ ಮಂಗಳವಾರದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾರ್ಯಾರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಮೋದಿ ಹೇಳ್ತಾರೆ ಅನ್ನೋದು ಇಡೀ ದೇಶದ ಕುತೂಹಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿಯ ಕೇಂದ್ರ ಸಂಪುಟ ಪುನರಚನೆ ಕೇವಲ ಒಂದು ವಾಡಿಕೆಯ ಬದಲಾವಣೆಯಲ್ಲ, ಇದು ಮುಂಬರುವ 7 ರಾಜ್ಯಗಳ ಚುನಾವಣೆ ಮತ್ತು ಕರ್ನಾಟಕದಲ್ಲಿ ಬಿಜೆಪಿ JDS ಮೈತ್ರಿಯ ಭವಿಷ್ಯವನ್ನ ಬರೆಯಲಿರುವ ಬಿಗ್ ಗೇಮ್ ಪ್ಲಾನ್. ನಿಮ್ಗೇನನ್ಸುತ್ತೆ? ಪ್ರಹ್ಲಾದ್ ಜೋಶಿ ಅವರು ದೆಹಲಿ ರಾಜಕಾರಣ ಬಿಟ್ಟು ಕರ್ನಾಟಕಕ್ಕೆ ಬಂದ್ರೆ ಮೈತ್ರಿಕೂಟಕ್ಕೆ ಲಾಭ ಆಗತ್ತಾ? ವಿ ಸೋಮಣ್ಣ ಅಥವಾ ಶೋಭಾ ಕರಂದ್ಲಾಜೆ ಇವರಲ್ಲಿ ಯಾರು ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ್ರೆ ಪಕ್ಷ ಗಟ್ಟಿಯಾಗತ್ತೆ ಮತ್ತು ಯಡಿಯೂರಪ್ಪನವರ ಮಗ BY ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗ್ಬೇಕಾ ಬೇಡವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಎಕ್ಸ್ಕ್ಲೂಸಿವ್ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.